ಸುಮ್ಮನೆ ಮನೆಗೆ ಕೂತ್ಕೊಂಡು ಬೇಜಾರಾಗ್ತೈತೆ. ಕೆಲ್ಸಕ್ಕಾದ್ರೂ ಎಲ್ಲಾದರೂ ಹೋಗೋಣ. ಅದಕ್ಕೆ ಪಾಂತಣ್ಣನೂ ಚಿತ್ರ ಹಾಕ್ಕೊಂಡು ಕೆಲಸ ಕೇಳಬೇಕು. ಸುಮ್ಮನೆ ಮನೆಗೆ ಬೇಜಾರತ್ತ ಎಷ್ಟೊತ್ತು ಕೂತ್ಕೊಳ್ಳೋಣ, ಎಷ್ಟೊತ್ತು ಮಲ್ಕೊಳ್ಳೋಣ, ಬೇಜಾರಾಗುತ್ತೆ. ಸುಮ್ಮನೆ ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋದೇ ಒಳ್ಳೇದು. ಅವ್ರನ್ನ ಕೇಳಬೇಕು. ಅವ್ರು ಕೊಡೋದು 2,000 ಎತ್ತಲಾಗೂ ಆಗಲ್ಲ. ಸುಮ್ಮನೆ ದುಡ್ಡು ತಿನ್ನೋಣ. ಯಾಕೆ ಸುಮ್ಮನೆ ಒಬ್ರ ಹತ್ರ ಕೈ ಚಾಚಿ ಬಿಡೋದ್ಕಿನ್ನ ಅವ್ರಿಗೆ 2,000 ನಾನು ತಿರ್ಕೊಂಡು ನಾನೇ ಕೊಡ್ತೀನಿ ತಗೊಳ್ರಪ್ಪ ಅಂತ ಹೇಳಿ ಕೊಡಬೇಕು. ಆ ರೀತಿ ನಾನು ದುಡಿಬೇಕು. ಅದಕ್ಕೆ ನಾನು ಕೆಲಸ ಕೇಳ್ಕೊಂಡು ಹೋಗ್ತೀನಿ. ಇಲ್ಲೇ ಅತ್ಲಾಗೆ ಆರಾಮ ಮಾಡ್ಕೊಂಡಿರ್ಬೋದು. ಇವಾಗ ನೋಡು, ಅವ್ರು ಏನೂ ಇಲ್ದವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರು ಸಿಂಧು ಅಪ್ಪ ಅಮ್ಮ ಅವರೆಲ್ಲನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವನಿಗೂ ಹಂಗೇನೆ. ಇವಾಗ ಅಳಿಯನ್ಗೂ ಅವರೇ ಅಂಗಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವಾಗ ಅದಕ್ಕೇ ನಾನು ಹೋಗ್ಬಿಟ್ಟು ಅವ್ರ ಹತ್ರ ಕೆಲಸ ಕೇಳ್ತೀನಿ. ಕೆಲಸ ಕೇಳ್ಬಿಟ್ಟು ಸುಮ್ಮನೆ ಅಲ್ಲಿ ಕೆಲ್ಸಕ್ಕೆ ಹೋಗೋದೇ ಬೆಸ್ಟ್ ಅಂತ ಅನ್ನಿಸ್ತೈತೆ. ಸುಮ್ಮನೆ ಅಲ್ಲಿಗೆ ಹೋಗ್ತೀನಿ, ಅವ್ರ ಹತ್ರನೇ ಕೆಲಸ ಕೇಳ್ತೀನಿ. ಸುಮ್ಮನೆ ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಬೇರೆ ಕಡೆ ಹೋದ್ರೆ ಸುಮ್ಮನೆ ರಿಸ್ಕ್ ಅತ್ಲಾಗೆ. ಇಲ್ಲೇ ಆದರೆ ಇಲ್ಲೇ ಅಕ್ಕಪಕ್ಕದಲ್ಲಿ ಊರಲ್ಲಿ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೋ ಗಾರೆ ಕೆಲಸನ ಅಲ್ಲಿ ನಾನು ಅವ್ರ ಜೊತೆ ಹೋಗೋದು ಬೆಸ್ಟ್ ಅನಿಸುತ್ತೆ. ಆರಾಮಾಗೆ ಹೋಗಿ ಬರ್ಬೋದು. ಆರಾಮ್ ಕೆಲಸ ಅನಿಸುತ್ತೆ. ಸುಮ್ಮನೆ ಹೋಗ್ತೀನಿ, ಕೇಳ್ತೀನಿ, ಅದೇಲಿ ಏನಂತಾರೆ ನೋಡೋಣ. ಕೇಳ್ತೀನಿ, ಅಣ್ಣ ನನಗೆ ಇವಾಗ ಯಾರೂ ನೋಡ್ಕೊಂಬಲ್ಲ, ನನ್ನ ಗಂಡನೂ ನೋಡ್ಕೊಂಬಲ್ಲ, ನನ್ನ ಮಕ್ಕಳನ್ನು ನೋಡ್ಕೊಂಬಲ್ಲ, ಯಾರೂ ನೋಡ್ಕೊಂಬಲ್ಲ, ಏನನ ಮಾಡಿ ಕೆಲಸ ಕೊಡೋಣ ಅಂತ ಹೇಳಿ ಸ್ವಲ್ಪ ಬೇಡ್ಕೊಂತೀನಿ. ಅಣ್ಣ, ಪಾತಣ್ಣ, ಪಾತಣ್ಣ, ಅಣ್ಣ. ಓ ಸುಗುಣಮ್ಮ, ಏನಮ್ಮ? ಅಣ್ಣ ಏನಿಲ್ಲ, ನಾನು ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ನಿನ್ನ ಹತ್ರ. ಕೆಲಸ ಬೇಕಾಗಿತ್ತು ಕಣಣ್ಣ ನನಗೆ. ಇವಾಗ ನನಗೆ ನನ್ನ ಗಂಡನೂ ನೋಡ್ಕೊಂತಿಲ್ಲ, ನನ್ನ ಮಕ್ಕಳನ್ನು ನೋಡ್ಕೊಂತಿಲ್ಲ. ಅದಕ್ಕೆ ಕೆಲಸ ಬೇಕಾಗಿತ್ತು ಕಣಣ್ಣ. ನಾನು ಕೆಲಸ ಮಾಡ್ತೀನಿ ಊರಾಗೆಲ್ಲ. ಎಂತೆಂಥವ್ರಿಗೂ ಕೆಲಸ ಕೊಟ್ಟಿದ್ಯಾ, ನನಗೂ ಒಂದು ಕೆಲಸ ಕೊಟ್ಟರೆ ನಾನು ಮಾಡ್ತೀನಿ ಕಣಣ್ಣ. ನನಗೂ ಎಲ್ಲನ ಅದೆಲ್ಲ ಗೊತ್ತಾಗುತ್ತೆ, ಹೆಂಗೆ ಮಾಡಬೇಕು ಏನು ಅಂತ ಹೇಳಿ. ನಾನು ಎಲ್ಲ ಬೇಕಾದರೆ ಇಟ್ಟಿಗೆ ಮಳ್ಳು ಸಿಮೆಂಟು ಎಲ್ಲ ಒತ್ತಾಕ್ತೀನಿ. ಎಲ್ಲ ಗಾರೆ ಕೆಲಸನೂ ಮಾಡ್ತೀನಿ ಕಣಣ್ಣ. ಸಿಮೆಂಟು ಮಳ್ಳು ಎಲ್ಲ ಕಲಸೋದು ಎಲ್ಲ ಹೆಲ್ಪರ್ ಕೆಲಸ ಏನೈತಿ ಎಲ್ಲ ಮಾಡ್ತೀನಿ ಕಣಣ್ಣ. ಅಯ್ಯೋ, ಕೆಲಸನೇ ಇಲ್ವಲ್ಲಮ್ಮ. ಇತ್ತೀಚೆಗೆ ಕೆಲಸಗಳು ಕಡಿಮೆ ಆಗಿದೆ. ನಮ್ಮೂರಲ್ಲೆಲ್ಲ ನಾನು ಬರ್ತೀನಿ ಅಂತ ಹೇಳಿ ಕೆಲಸಕ್ಕೆ ಭಾಳ ಜನ ಬರ್ತಾ ಇದ್ದಾರೆ. ಕೆಲಸನೇ ಕಡಿಮೆ ಆಗಿದೆ. ಇವಾಗ ಇರೋರ್ಗೇ ಕೆಲಸಗಳು ಇಲ್ಲ ಕಣಮ್ಮ. ಯಾವಾಗ ಜಾಸ್ತಿ ಇರುತ್ತೋ ಅವಾಗ ಹೇಳ್ತೀನಿ ಹೇಳು. ಇನ್ನೊಂದೆರಡು ದಿವಸ ಹೋದರೆ ಜಾಸ್ತಿ ಕೆಲಸಗಳಲ್ಲ, ಅವಾಗ ಯಾವಾಗಾದ್ರೂ ಹೇಳ್ತೀನಿ. ಯಾವ ಸಮಯದಲ್ಲಿ ಕೆಲಸ ಇರುತ್ತೆ ಅವಾಗ ಬರುವಂತೆ. ಅಲ್ಲ ಕಣಣ್ಣ, ಎಂತೆಂಥವ್ರಿಗೋ ಕೆಲಸ ಕೊಟ್ಟಿದ್ಯಾ, ನನಗೊಂದು ಕೆಲಸ ಕೊಡೋಣ. ಏನು ಅಯ್ಯೋ, ಎಂತೆಂಥವ್ರಿಗೋ ಕೊಟ್ಟಿದ್ಯಪ್ಪ. ನಮಗೊಂದು ನಮ್ಮಂಥವ್ರಿಗೊಂದು ಕೆಲಸ ಕೊಟ್ಟರೆ ಏನಾಗ್ಬಿಡುತ್ತೆ ನಿನಗೆ? ಕೊಡು. ಏನು ಅಯ್ಯೋ ಯಪ್ಪ, ಎಂತೆಂಥವ್ರಿಗೋ ಕೊಟ್ಟು ಎಷ್ಟೋ ನೀನು ಎಲ್ಲರಿಗೂ ಇವತ್ತು ಎಷ್ಟು ಒಳ್ಳೇದು ಮಾಡಿದೀಯ. ನನಗೂ ಸ್ವಲ್ಪ ಒಳ್ಳೇದು ಮಾಡಿ ಇವತ್ತು, ನನಗೂ ಸ್ವಲ್ಪ ಕೈ ಹಿಡಿ. ಯಾಕಂದರೆ ನನ್ನ ಗಂಡ ನನ್ನ ಮಕ್ಕಳು ಮಾತಾಡ್ಸಲ್ಲ. ಇವಾಗ ನಾನು ಇಂಥ ಪರಿಸ್ಥಿತಿಲಿದ್ದೀನಿ. ಅದಕ್ಕೋಸ್ಕರ ನಾನು ನಿನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಕಣಣ್ಣ. ಯಾಕೋ ನಮ್ಮ ಮನೆ ತಕ್ಕೆ ಸುಗುಣ ಬಂದಿದ್ದಾಳಲ್ಲ. ಈ ಸುಗುಣ ಯಾಕಮ್ಮ? ಏನಿಲ್ಲ ಚಿತ್ರಕ್ಕ, ಪಾತಣ್ಣನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ. ನನಗೇನು ಕೆಲಸ ಇಲ್ಲ ಇವಾಗ. ನನ್ನ ಗಂಡ ನನ್ನ ಮಕ್ಕಳು ಬೇರೆ ನೋಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ನಾ ಮನೇಲಿ ಬೇರೆ ಒಬ್ಬಳೇ ಇದ್ದೀನಿ. ಏನು ಕೆಲಸ ಇಲ್ಲ. ಸುಮ್ಮನೆ ಕೂತ್ಕೊಂಡು ಮಲ್ಕೊಂಡು ಎಷ್ಟೊತ್ತಂತ ಟೈಮ್ ಪಾಸ್ ಮಾಡಲಿ. ಅದಕ್ಕೇ ಬೇಜಾರಾಗುತ್ತೆ ಮನೆ ಹತ್ರ ಇರೋದಕ್ಕೆ. ಅದಕ್ಕೆ ಪಾತಣ್ಣನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದೀನಿ ಚಿತ್ರಕ್ಕ. ಅಯ್ಯೋ, ಕೆಲಸನೇ ಇಲ್ಲ ಅಂತೈತಯ್ಯಪ್ಪ. ಇವಾಗ ಇರೋರ್ಗೇನೆ ನನ್ನ ಕೆಲಸ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿ ಅಯ್ಯಪ್ಪ ಕೆಲಸ ಇಲ್ಲವೇ ಇಲ್ಲ ಅಂತ ಹೇಳ್ತಾಯ್ತು. ಕೆಲಸನೇ ಇಲ್ಲ ಅಂದಮೇಲೆ ನಿನ್ನೆಲ್ಲಿ ಕೆಲಸ ಕೊಡುತ್ತಮ್ಮ? ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ಅಣ್ಣ. ಎಲ್ಲರಿಗೂ ಕೆಲಸ ಕೊಟ್ಟಿದ್ಯಾ, ನಾನು ಒಬ್ಳಿಗೆ ನೀನು ಇಲ್ಲ ಅಂತಂಗೆ ಕೆಲಸ ಕೊಡಲೇಬೇಕು. ನಿನ್ನ ಹತ್ರ ಬಂದಿದ್ದೀನಿ. ನಿನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂತೀನಿ, ನಿನ್ನ ಕೆಲಸ ಕೊಡ್ಬೇಕು ನನಗೆ. ಯಾಕೋ ಈ ತಾಡ್ಕಿತ್ತಿ ಬೇರೆ ಬಂದವಳು ಇಲ್ಲಿಗೆ. ಇಲ್ಲಿಗೆ ಯಾಕೆ ಬಂದವಳು ಏನೋ, ಯಾಕೆ ಬಂದವಳು ಏನೋ ನಾಟಕ ಆಡ್ಕೊಂಡು. ಕೆಲಸ ಏನಾನ ಇದ್ದಿದ್ರೆ ನಮಗೆ ಬೇಕಾಗಿದ್ರೆ ಕೆಲಸದಳು ಬಂದರೆ ನಾವೇನೋ ಬೇಡ ಅಂತೀವೇನಮ್ಮ. ಕೆಲಸ ಇಲ್ಲ, ಇವಾಗಿರೋರ್ಗೇನೆ ಕೆಲಸ ಇಲ್ಲ. ಯಾವಾಗ ಕೆಲಸ ಇದ್ದಾಗ ಹೇಳ್ತೀನಿ ಹೇಳಮ್ಮ. ನಾನು ಮಿಸ್ ಮಾಡಲ್ಲ, ಹೇಳ್ತೀನಿ ಸುಮ್ಮನಿರು. ಯಾವಾಗ ಕೆಲಸಗಳು ಜಾಸ್ತಿ ಇರ್ತಾವಲ್ಲ, ಇನ್ನೇನೊಂದು ತಿಂಗಳು ಬಿಟ್ಟರೆ ಕೆಲಸಗಳು ಜಾಸ್ತಿ ಆಗ್ತವೆ, ಅವಾಗ ಹೇಳ್ತೀನಿ ಸುಮ್ಮನಿರು. ಅಯ್ಯೋ, ಇವಾಗ ಕೊಡೋಣ ಅಂತ ಅಂದರೆ ನೀನು ನೋಡಿ ಇವಾಗ ಹೆಂಗೆ ಹೇಳ್ತಾ ಇದೆಯಾ. ಕೊಡೋಣ ಅದ್ಲಾಗೆ ನನ್ನ ಗಂಡನೂ ನೋಡ್ಕೊಂಬಲ್ಲ, ನನ್ನ ಮಕ್ಕಳು ನೋಡ್ಕೊಂಬಲ್ಲ, ಯಾರು ನೋಡ್ಕೊಂಬಲ್ಲ ನನಗಿವಾಗ. ಅಯ್ಯೋ, ನಾನು ಇವಾಗ ಒಬ್ಬಳೇ ಇದ್ದೀನಿ. ಮನೆ ಖರ್ಚಿಗೆಲ್ಲ ದುಡ್ಡು ಬೇಕಲ್ಲಣ್ಣ, ಅದಕ್ಕಾಗಿನ ₹1 ದುಡ್ಡಿಲ್ಲ ಕೈಯಾಗೆ. ಇವಾಗ ಬೇರೆ ನನಗೊಬ್ಬಳೇ ಇರೋದಕ್ಕೂ ಸುಮ್ಮನೆ ಬೇಜಾರು ಮನೆಯಾಗೆ. ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಅಲ್ಲ ಇವಾಗ ಇಲ್ಲ ಅಂತೀಯಲ್ಲಣ್ಣ ಕೆಲಸನ. ನಾನು ಕೇಳ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಚಿಕ್ಕಮ್ಮ, ಇಂಥ ತಾಟ್ಕಿಟ್ಟಿನ ನಿನ್ನ ಮನೆ ಬಾಗಿಲಿಗೆ ಬಿಟ್ಕೊಬೇಡ. ಒಳ್ಳೆಯಳಲ್ಲ, ಇಂಥಲ್ಲಿಗೆ ಮಾತ್ರ ನೀನು ಕೆಲಸ ಕೊಡಬೇಡ. ನೀನಂತೂ ಎಲ್ಲಿದೆಯಾ ಏನೋ ಮಾತಾ, ಏನು ಕನಾಗಲಿ ಬಂದುಬಿಡ್ತೀಯ ಇಲ್ಲಿ. ಸುಮ್ಮನೆ ಹೋಗು. ಅಲ್ಲ
ಸುಮ್ಮನೆ ಹೋಗೋದು ಬಿಟ್ಟು ಇಲ್ಲಿ ಏನು ಮಾತಾಡೋದಕ್ಕೆ ಬಂದಿದ್ಯಾ? ಅಲ್ಲ ನಾನು ಇವ್ರ ಹತ್ರ ಕೆಲಸ ಕೇಳೋಕೆ ಬಂದರೆ ನೀನು ಎಲ್ಲಿರ್ತೀಯ ಏನೋ, ನಾನು ಎಲ್ಲಾನ ಏನಾನ ಕೇಳಕ್ಕೆ ಹೋದೆ ಅಂದರೆ ಬಂದುಬಿಡ್ತೀಯ. ಸುಮ್ಮನೆ ಎಡಮ್ ಸಡಮ್ ಹೆಂಗೆ ಬೇಕಾ ಹಂಗೆ ಬೈಕೊಂಡು ಬಂದುಬಿಡ್ತೀಯ ನನ್ನ ಮೇಲೆ. ಇಲ್ಲ ಕಣೆ, ಏನು ನಾಟಕ ಆಡಿದ್ರು ಕೊಡಬೇಡ. ಇವಳು ಒಳ್ಳೆಯಲ್ಲ ಇವಳು, ಬರೀ ನಾಟಕ ಆಡ್ಕೊಂಡು ಬೊತ್ತಾಳೆ ಕೆಲಸ ಮಾಡ್ತೀನಿ ಅಂತ. ಇವಳು ಕೈಲಿ ಏನೂ ದಬ್ಬಾಕಕ್ಕಾಗಲ್ಲ. ಕೊಡಬೇಡ ಕಣೆ ಚಿತ್ರಮ್ಮ, ಇಂಥಳಿ ಕೆಲಸ ಕೊಟ್ಬಿಟ್ರೆ ಅಷ್ಟೇ, ನೀನೆಲ್ಲ ಲಾಸ್ ಮಾಡ್ಕೊಂಡು ಎಲ್ಲನ ಕೂಕಬೇಕಾಗುತ್ತೆ, ಎಲ್ಲ ಕಳ್ಕೊಂಡು ಬೀದಿಗೆ ಬರ್ಬೇಕಾಗುತ್ತೆ ಇಂಥಳನ್ನ ಕೆಲ್ಸಕ್ಕೆ ಬಿಡ್ಕೊಬಿಟ್ರೆ ನೀನು. ಅಷ್ಟೇ, ಇಂಥಳನ್ನ ಮಾತ್ರನ ನೀವು ಕೆಲ್ಸಕ್ಕೆ ಕರ್ಕೋಬೇಡ್ರಿ. ಇವಾಗ ಕೆಲಸನೂ ಇಲ್ಲ ಅದೇ ಹೇಳ್ತಾ ಇದೀವಿ. ಇವಾಗ ಕೆಲಸನೂ ಇಲ್ಲ ಅಂತ ಹೇಳ್ತಾ ಇದೀವಿ ಕಣಕ್ಕ. ಸುಮ್ಮನೆ ಹೋಗಿ ಏನು ನಿನ್ನ ಮನೆ ಬಾಗ್ಲಿಗೆ ಬಂದಿದ್ದೀನಾ ಏನು ಕಣ ಆಗ್ಲಿ ಬಂದು ಬಿಡ್ತೀಯಲ್ಲ, ಹೋಗು ಸುಮ್ಮನೆ. ನಾನು ಇವ್ರ ಹತ್ರ ಕೆಲಸ ಕೇಳ್ಕೊಂಡು ಬಂದಿರೋದು, ನೀನು ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ಕಾಡ್ತೀಯ? ನಾನು ಏನು ಮಾಡಿದ್ದೆ ನಿನಗೆ? ಎಲ್ಲಾನ ಹೋಗೋಕ್ಕಿಲ್ಲ, ಹೆಂಗೆ ಬೈತಾ ಹಿಂಗೆ ಬಂದುಬಿಡ್ತೀಯ. ಹೋಗು ಸುಮ್ಮನೆ, ನಾನು ಕೇಳ್ತಾ ಇರೋದು ಇವ್ರಿಗೆ ಕೆಲಸನ. ಇನ್ನು ನಿನ್ನ ಮನೆ ಬಾಗಿಲಿಗೆ ಏನು ಕಣ ಬಂದಿದ್ದೀನಾ? ಅಯ್ಯೋ ನೀನು ನನ್ನ ಮೇಲೆ ಅದು ಯಾಕೆ ಹಂಗಾಡ್ತೀಯೋ ಏನೋ, ಮತ್ತೆ ಅಂದಂಗೆ ಸುಮ್ಮನೆ ಬಿಡ್ತಾರೇನೆ. ನಿಂದು ಎಂಥ ನಾಟಕ ಅಂತ ನನಗೆಲ್ಲ ಗೊತ್ತೈತಿ. ನಿನ್ನ ಜಾತಕನೇ ನನ್ನ ಕೈಯಾಗೈತೆ, ಕೇಳು. ನೀನು ಹೆಂಗೆ, ಯಾವಾಗ ಹೆಂಗೆ, ನೀನು ಹೆಂಗೆ ಮಾಡ್ತೀಯ, ನಿಂದು ಎಂಥ ಮನಸ್ಸು ಎಲ್ಲ ಗೊತ್ತೈತೆ ನನಗೆ. ನಿನ್ನ ತಳೆ ಅಂತೇಳಿ ನೀನು ಹಿಂಗೆ ಇರ್ತೀಯ, ನಿನ್ನ ಮನಸ್ಸು ಹಿಂಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ನಿನ್ನೆಲ್ಲ ನನ್ನ ಕಣ್ಣ ಮೇಲೆ ಹೇಳ್ದಂಗೆ ಇರ್ತೀನಿ. ನಿನ್ನ ಜಾತಕನೇ ನನ್ನ ಕೈಯಾಗೈತೆ ಅಂತ ಹೇಳ್ತಾ ಇದ್ದೀನಲ್ಲ. ಸರಿ ಆಯ್ತಮ್ಮ, ಬೇಕಾದಾಗ ಹೇಳ್ತೀನಿ ಹೇಳು ಬರುವಂತೆ. ನಾನು ಹೇಳ್ತೀನಿ ಹೇಳು. ಸರಿ ಆಯ್ತಣ್ಣ, ಈ ವಾರದೊಳಗೆ ಏನಾನ ಮಾಡಿ ನೀನು ನನಗೆ ಕೆಲಸ ಕೊಡು. ಸರಿ ಆಯಿತು ಸುಗುಣ, ಹೇಳ್ತೀನಿ ಹೇಳಮ್ಮ, ಹೇಳ್ತೀನಿ. ಅವ್ರು ಕೊಡೋರೆಲ್ಲ ಇರ್ತಾರೆ. ಇವಳೊಬ್ಳು ಬಂದುಬಿಡ್ತಾಳೆ ಅಲ್ಲಾಡಿಸ್ಕೊಂಡು. ಎಲ್ಲಿರ್ತಾಳೋ ಏನೋ ಇವಳಂತೂ ನನಗೆ ಯಪ್ಪ, ಇವಳಿಂದಲೇ ನನಗೆ ಅರ್ಧ. ಅಯ್ಯೋ ಇವಳ್ತ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಯ್ಯೋ ನನಗಂತೂ ಇವಳು ನೋಡಿದ್ರೆ ತುಂಬ ಸಿಟ್ಟು ಬರುತ್ತೆ, ಎಂತೆಂಥವ್ರಿಗೋ ಬರುತ್ತೆ. ಇವಳು ನೆಗದು ಬಿದ್ದೋಗಲ್ಲ ಇವಳು. ನೋಡು ಬೈಕೊಂಡು ಹೋಗೋದ ನನ್ನ. ಹೆಂಗೆ ಬೈಕೊಂಡು ಹೋಗ್ತಾಳೆ. ಅಲ್ಲ ಈ ಅಮ್ಮ ಎಲ್ಲಿ ಕೆಲಸ ಮಾಡೋದು, ಗಾರೆ ಕೆಲಸನ. ಈ ಅಮ್ಮ ಗಾರೆ ಕೆಲಸ ಮಾಡಿದ್ರೆ ಆಯ್ತಲ್ಲ. ಮಾಡೋಕ್ಕಾಗಲ್ಲ ಏನಿಲ್ಲ, ಸುಮ್ಮನೆ ಬಂದು ಇಲ್ಲಿ ಕೆಲಸ ಕೊಡ್ರಿ ಅಂತಾರೆ. ಆಗಲ್ಲ ಏನಿಲ್ಲ ಕಣಕ್ಕ. ಆಗಲ್ಲ ಹೇಳು, ಅವಳಿಗೆ ಯಾಕೆ ಕೆಲಸ ಕೊಡ್ತೀಯ? ಏನಿಲ್ಲ ಅಂತಳಿ ಕೆಲಸ ಕೊಟ್ಬಿಟ್ರಿ ಸುಮ್ಮನೆ ಇಲ್ಲ ಅಂತ ಕಳ್ಸಕ ನೀನಿನ್ನ ಕೊಡ್ತೀನಿ ಅಂತ ಹೇಳ್ತೀಯ. ನಾನು ಅದೇ ಹೇಳ್ದೆ, ಇವಾಗ ಕೆಲಸ ಐತೆ ಆದರೂ ಸುಮ್ಮನೆ ಕೆಲಸ ಇಲ್ಲ ಅಂತ ಹೇಳ್ದೆ. ಸುಮ್ಮನೆ ಥರನ ಕರ್ಕೊಂಡು ನಾವು ಕೂಲಿ ಕೊಟ್ಟು ಸುಮ್ಮನೆ ನಾವು ಕೂಲಿ ದಂಡ ಮಾಡ್ಕೋಬೇಕಾಗುತ್ತೆ. ಅದಕ್ಕೇ ಕೆಲಸ ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ. ಸುಮ್ಮನೆ ಯಾಕೆ ಇಂಥವ್ರಿಗೆಲ್ಲನ ನಾವು ಇಲ್ಲಿ ಬಿಟ್ಕೊಂಡು ಸುಮ್ಮನೆ ಅತ್ಲಾಗೆ ನಮ್ಮದು ಎಲ್ಲ ಲಾಸ್ ಮಾಡ್ಕೋಬೇಕಾಗುತ್ತೆ. ಸುಮ್ಮನೆ ಹಂಗಂದೆ ಹೋಗ್ಲಿ ಇಲ್ಲಿಂದನ ಅಂತ. ಹೇಳು, ಕೆಲಸ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಇಂಥವ್ರಿಗೆ ಮಾತ್ರ ಕೆಲಸ ಕೊಡ್ಬೇಡ ನೀನು. ಇವಳು ಒಳ್ಳೆಯಲ್ಲ, ಇವಳನ್ನ ಮಾತ್ರ ನಂಬಾರ್ದು ಇವಳನ್ನ. ನನಗೂ ಗೊತ್ತು ಇವಳು ಬುದ್ಧಿ ಹೆಂಗೆ ಅಂತ ಹೇಳಿ. ಅವರು ಗಂಡ ಮಕ್ಕಳ ಜೊತೆ ಚೆನ್ನಾಗಿರ್ದಲೇ ಎಲ್ಲ ಬೇರೆ ಇದ್ದು ಎಷ್ಟೆಲ್ಲ ನಾಟಕ ಮಾಡ್ತಾಳೆ ನೋಡು. ಇವಳು ಬುದ್ಧಿ ಎಲ್ಲನ ನನಗೆ ಗೊತ್ತೈತಿ. ಅದಕ್ಕೆ ಮತ್ತೆ ನಾನು ಸುಮ್ಮನೆ ಇವಾಗ ಕೆಲಸ ಇಲ್ಲ ಅಂತ ಹೇಳಿದೆ. ಕೆಲಸ ಇಲ್ಲ ಅಂದರೆ ಸುಮ್ಮನೆ ಹೋಗ್ತಾಳತ್ಲಾಗಿ. ನಾವು ಕೆಲಸ ಕೊಡಲ್ಲ ಅಂತಂದರೆ ಬೈಕಂತಾಳೆ. ಅದಕ್ಕೆ ಯಾಕೆ ಸುಮ್ಮನೆ ಇಲ್ಲ ಇವಾಗ ಕೆಲಸಗಳಿಲ್ಲ ಕಣಮ್ಮ ಅಂತ ಹಿಂಗೆ ಹೇಳ್ತೀವಿ. ಯಾಕೆ ನಾವಂತೂ ಇಂಥವ್ರಿಗೆ ಕೆಲಸ ಕೊಡಲ್ಲ, ಇಂಥವ್ರಿಗೆಲ್ಲ ಕೆಲಸ ಕೊಟ್ಟು ನಾವು ಅಲ್ಲೇ ತುಂಬ ಬುದ್ಧಿ ಕಲ್ತ್ಕೊಂಡಿದ್ದೀವಿ. ಎಂತೆಂಥವ್ರಿಗೆ ಕೆಲಸ ಕೊಡಬೇಕು ಅಂತ ನಮಗೆ ಗೊತ್ತೈತೆ. ಮತ್ತು ಇಂಥವಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಕೆಲಸ ಕೊಟ್ಕಿಟ್ಟಿರ. ಯಾವುದೇ ಕಾರಣಕ್ಕೂ ಕೆಲಸ ಕೊಡೋಕ್ಕೆ ಹೋಗಬೇಡಿ ಇಂಥವ್ರಿಗೆ. ನೋಡೋದ್ರಲ್ಲ ವೀಕ್ಷಕರೇ, ಸುಗುಣ ಕೆಲಸ ಕೇಳ್ಕೊಂಬಂದವಳೆ. ಅವಳೆಲ್ಲಾದರೂ ಗಾರೆ ಕೆಲಸ ಮಾಡೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಇವಳ ಕೈಲಿ ಗಾರೆ ಕೆಲಸ ಮಾಡೋದಕ್ಕಂತೂ ಸಾಧ್ಯ ಆಗಲ್ಲ. ಅದಕ್ಕೇ ನಾವು ಕೆಲಸ ಇಲ್ಲ ಕಣಮ್ಮ ಇವಾಗ ಅಂತ ಹೇಳಿ ಕಳಿಸ್ಬಿಟ್ವಿ. ಸುಮ್ಮನೆ ಯಾಕೆ ಇಂಥವ್ರಿಗೆಲ್ಲನ ನಾವು ಕೆಲಸ ಕೊಟ್ಟು ನಾವೆಲ್ಲ ಲಾಸ್ ಮಾಡ್ಕೊಳ್ಳೋದ್ಕಿನ ಸುಮ್ಮನೆ ಏನಾದರೂ ಒಂದು ಹೇಳಿ ಕಳಿಸಿದ್ರೆ ಆಯಿತು. ಅದಕ್ಕೇ ಇವಾಗ ಕೈನೂ ಬಂದು ನಮ್ಗೆ ಹೇಳ್ತಾ ಐತೆ ಕೆಲಸ ಕೊಡಬೇಡ, ಇವಳು ಸರಿ ಇಲ್ಲ ಅಂತ ಹೇಳಿ. ನಮಗೂ ಗೊತ್ತಾಯ್ತಾಳು ಬುದ್ಧಿ. ಅದಕ್ಕೆ ಒಳ್ಳೆ ಮಾತನಾಗೆ ಸುಮ್ಮನೆ ಹೇಳಿ ಕಳಿಸಿವಿ. ಯಾಕೆ ಸುಮ್ಮನೆ ಜಗಳ ಅಂತ ಹೇಳಿ. ಕೊಡಲ್ಲ ಅಂತಂದರೆ ಯಾಕೆ ಕೊಡಲ್ಲ ಏನು ಅಂತ ಸುಮ್ಮನೆ ವಾದ. ಅದಕ್ಕೇ ಏನೋ ಒಳ್ಳೆ ಮಾತಲ್ಲಿ ಹೇಳಿ ಕಳಿಸಿದ್ವಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.